ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿರ್ತೀರ. ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಕೆಲವರಿಗೆ ಹೆಚ್ಚು ಒತ್ತು ಕೊಟ್ಟಾಗಿತ್ತು ನಮ್ಮ ಕಿಚ್ಚ ಸಾರು, ಇನ್ನು ಕೆಲವರಿಗೆ ಟಚ್ ಮಾಡಲಿಲ್ಲ, ಮಾತಾಡ್ಸ್ಲಿಲ್ಲ ಅಂತ ಅನಿಸ್ತಾ ಇತ್ತು. ಮತ್ತೆ ಕಿಚ್ಚನ ಪಂಚಾಯತಿ ಹೇಗಿತ್ತು, ನಿಮ್ಮ ಮನಸ್ಸಿನ ಮಾತು ಹೇಗಾಗಿತ್ತು, ಪಂಚಾಯತಿ ನೋಡಿದಾಗ ನಿಮ್ಗೆ ಯಾವ ರೀತಿಯಾದ ಒಂದು ಅನುಭವ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಎಪಿಸೋಡ್ ಬಗ್ಗೆ ಆಮೇಲೆ ಮಾತಾಡೋಣ. ದಯವಿಟ್ಟು ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಕೆಳಗಡೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ, ಇಲ್ಲ ಎಂಡ್ ಕಾರ್ಟಲ್ಲಿ ಬರುತ್ತೆ, ನೀವು ಹೋಗಿ ನೋಡಿ. ಎಲಿಮೆಂಟ್ ಆಗಿದ್ದು ಯಾರು, ಏನಾದ್ರು ಟ್ವಿಸ್ಟ್ ಇದೆಯಾ ಅಂತೆಲ್ಲ ಅಪ್ಡೇಟ್ ಇರುತ್ತೆ ಅದರಲ್ಲಿ. ಇನ್ನು ಮುಖ್ಯವಾಗಿ ಸಾಟರ್ಡೆ ಎಪಿಸೋಡ್ ಬಗ್ಗೆ ಮಾತಾಡೋಣ. ಈ ಸಾಟರ್ಡೆ ಎಪಿಸೋಡ್ ಎಲ್ಲ ಏನಾಗಿತ್ತು, ಯಾರೆಲ್ಲ ಕಿಚ್ಚ ಸಾರು ಸಖತ್ ಕ್ಲಾಸ್ ಕೊಟ್ಟರು, ಯಾರಿಗೆಲ್ಲ ಬೈದ್ರು ಅಂತ ನೀವು ನೋಡಿರ್ತೀರಾ. ಒಂದಂತೂ ಸತ್ಯ, ಈ ಪ್ರೋಮೋ ನೋಡಿದಾಗ ಬಂದಿರೋ ಹೈಪ್ ಎಪಿಸೋಡ್ ನೋಡಲಿ ಕಾಣಲಿಲ್ಲ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಅದೊಂದು ಡೈಲಾಗ್ ಬಿಟ್ರೆ 11 ಸೀಸನ್ ಬೇರೆ 12ನೇ ಸೀಸನ್ ಬೇರೆ ನನ್ನ ಮಗಂದ ಅನ್ನೋ ಒಂದು ಡೈಲಾಗ್ ಬಿಟ್ರೆ ಬೇರೆ ಏನು ಕಾಣಲಿಲ್ಲ. ಅಂದ್ರೆ ಸಖತ್ತಾಗಿ ರೋಸ್ಟ್ ಮಾಡ್ತಾರೆ, ಸಖತ್ತಾಗಿ ಕ್ಲಾಸ್ ಇರುತ್ತೆ, ಸಖತ್ತಾಗೆಲ್ಲ ಹಾಕೊಂಡು ರುಬ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಎಲ್ಲರೂ. ಬಟ್ ಅದೇನು ಸಿಕ್ಕಿಲ್ಲ ಅದರಲ್ಲಿ ಅಂತ ಅನಿಸ್ತಾ ಇತ್ತು. ಇನ್ನು ಮುಖ್ಯವಾಗಿ ಇಲ್ಲಿ ನಮ್ಮ ಕಿಚ್ಚ ಸಾರ್ನು ಒಬ್ಬರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಅಂತ ನಾನು ಹೇಳಿದೆ, ಅದು ಅಮಿತ್ ಅವ್ರಿಗಾಗಿತ್ತು. ಯಾಕಂದ್ರೆ ಅವರು ಶೋ ಬಗ್ಗೆ ಆಗ್ಲಿ, ಶೋ ಕ್ರೀಮ್ ಶೋ, ಆ ಶೋ ಈ ಶೋ ಅಂತ ಶೋ ಮೇಲೆ ಕಮೆಂಟ್ಸ್ ಮಾಡಿದ್ರಂತೆ. ಆ ಕಾರಣಕ್ಕೆ ಅವ್ರಿಗೆ ಅತಿ ಹೆಚ್ಚಾಗಿ ಒತ್ತು ಕೊಟ್ಟು ಅವ್ರನ್ನೇ ನಿನ್ನೆ ಆಲ್ಮೋಸ್ಟ್ ಆಲ್ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಅವ್ರಿಗೆ ಹೆಚ್ಚಾಗಿ ಸಿಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ಅದು ಆದ್ಮೇಲೆ ಚಂದ್ರಪ್ರಭಾ, ಕಾವ್ಯ, ನಮ್ಮ ಅಶ್ವಿನಿ ಗೌಡ ಇಷ್ಟೇ ಟಚ್ ಮಾಡ್ಕೊಂಡ್ ಬಂದು, ಅದಾದ್ಮೇಲೆ ಮಲ್ಲಮ್ಮನ್ನ ಇದು ಮಾಡಿ ಅಲ್ಲೇ ನಮ್ಮ ಧ್ರುವಂತರಿಗೆ ಸ್ವಲ್ಪ ವಾರ್ನಿಂಗ್ ಕೊಟ್ಟು ಈ ರೀತಿ ಆಗಿತ್ತು. ಮತ್ತೆ ಓವರ್ ಆಲ್ ಆಗಿ ಎಪಿಸೋಡ್ ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಸ್ಟೇಜ್ ಮೇಲೆ ಬಂದ್ಮೇಲೆ ಆ ಓವರ್ ಕಾನ್ಫಿಡೆಂಟ್ ಆಗಿರ್ಬೋದು, ಅವ್ರು ಮಾತಾಡೋ ಈಗ ಮನೆಗೆ ಹೋಗಿ ಜಗಳ ಆಡ್ಬಿಡ್ತೀನಿ, ಆರ್ಗ್ಯುಮೆಂಟ್ ಆಗ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಇದು ಸ್ಟೇಜ್ ಮೇಲೆ ಹೇಳಕ್ ಮಾತ್ರನೇ ಸಾಧ್ಯ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ತುಂಬಾ ಜನ ನೋಡಿದೀವಿ, ಸ್ಟೇಜ್ ಮೇಲೆ ಕ್ರ್ಯಾಕರ್ಸ್ ಇದ್ರೆ ಎಷ್ಟೆಲ್ಲ ಮಾತಾಡ್ತಾ ಇದ್ರು, ಮನೆಗೆ ಹೋದ್ಮೇಲೆ ಪಚ್ಚಂಬಿಟ್ರು. ಆ ರೀತಿಯಾಗಿರುತ್ತೆ, ಶೋ ಅಂದ್ಮೇಲೆ ಹಾಗೆ ಇರುತ್ತೆ. ಬಟ್ ಮನೆಗಂತೂ ಕಳಿಸ್ತಾರೆ. ಅವರ ಕಾನ್ಫಿಡೆನ್ಸ್ ಅಲ್ಲಂತೂ ಓವರ್ ಕಾನ್ಫಿಡೆನ್ಸ್ ಅಂತೂ ಇದೆ. ಮನೆಗೆ ಹೋದ್ಮೇಲೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಟೋಟಲ್ ಆಗಿ ಎಪಿಸೋಡ್ ಅಲ್ಲಿ ಹೇಗಿತ್ತು, ಯಾರಿಗೆಲ್ಲ ಕಿಚ್ಚ ಸರ್ ಏನೆಲ್ಲ ಹೇಳಿದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಎಪಿಸೋಡ್ ವಿಷಯಕ್ಕೆ ಬರೋಣ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕಿಚ್ಚ ಸಾರು ಬರ್ತಾರೆ, ಯಾರೆಲ್ಲ ತಪ್ಪು ಮಾಡ್ತಾರೆ ವಾರ್ನಿಂಗ್ ಕೊಡೋಣ, ಯಾರ ತಿದ್ಕೊಳ್ಬೇಕು ತಿದ್ಸೋಣ, ಯಾರು ಕರೆಕ್ಷನ್ಸ್ ಮಾಡೋಣ ಎಲ್ಲ ಮಾಡೋಣ, ಅವ್ರಿಗೆಲ್ಲ ತಿಳಿಸೋಣ ಹೊರಗಡೆ ಏನಿದೆ ಅಂತೇಳಿ ಹೇಳ್ತಾರೆ. ಅದಾದ್ಮೇಲೆ ವಿಟಿ ಪ್ಲೀಸ್ ರಿಯಾಲಿಟಿ ಶೋ ಅಲ್ಲಿ ಬರುತ್ತೆ. ಅದ್ರಲ್ಲಿ ನಮ್ಮ ಕರಿಬಸಪ್ಪ ಅವ್ರದ್ದು ಒಂದು ಡ್ಯಾನ್ಸ್ ಇರುತ್ತೆ. ನಮ್ಮ ಕ್ರ್ಯಾಕರ್ಸ್ ಇದ್ದವರು ಎಲ್ಲ ತುಂಬಾ ಫನ್ ಆಗಿರ್ತಾರೆ, ತುಂಬಾ ಡ್ಯಾನ್ಸ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಡ್ಯಾನ್ಸ್ ಇರುತ್ತೆ, ಹೀಗಿರುತ್ತೆ ಅಂತ ಹೇಳೆಲ್ಲ ಹೇಳ್ತಾ ಇರ್ತಾರೆ. ಅದು ಕೂಡ ಅವರು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ತುಂಬಾ ನಗು ಬರುತ್ತೆ ಅವರು. ಅವರು ಸಿಗ್ನೇಚರ್ ಸ್ಟೈಲ್ ಆಗಿರ್ಬೋದು, ಬಾಡಿ ಬಿಲ್ಡಿಂಗ್ ಹಿಂಗೆ ಮಾಡ್ತಿರ್ಬೋದು, ಸ್ಟೈಲ್ ಮಾಡ್ತಿರ್ಬೋದು, ಡ್ಯಾನ್ಸ್ ಮಾಡ್ತಿರ್ಬೋದು, ಅದನ್ನ ತುಂಬಾ ಯೂನಿಕ್ ಆಗಿ ಅದೊಂಥರ ಸ್ಟೈಲ್ ಆಗಿ ತೋರಿಸಿರ್ತಾರೆ. ಬಟ್ ಅವ್ರಿಗೆ ಅವೇನು ಅನ್ಸಲ್ಲ. ಬಟ್ ನೋಡೋರಿಗೆ ಮಾತ್ರ ಸ್ವಲ್ಪ ನಗು ಬರೋದಂತೂ ಗ್ಯಾರಂಟಿ. ನನಗಂತೂ ನಗು ಬಂತು. ಮತ್ತೆ ನಿಮ್ಗೆ ಏನಾಯ್ತು ಅಂತ ಕಮೆಂಟ್ ಮಾಡಿ. ಅಂದ್ರೆ ಅವ್ರನ್ನ ಕೆಳಗಡೆ ಮಾಡಿ ಹೇಳ್ತಾ ಇಲ್ಲ ನಾನು, ಆ ರೀತಿ ಇತ್ತು ಅವ್ರದ್ದು, ಆ ರೀತಿ ಮಾಡ್ತಾ ಇದ್ರು. ಡ್ಯಾನ್ಸ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು ಅಂತ ತುಂಬಾ ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ನಮ್ಮ ಕ್ಯಾಕ್ರಸ್ ಓದಿದ್ದು ಅಶ್ವಿನಿ ಅವರು, ನಮ್ಮ ಜಾನಿ ಅವರೆಲ್ಲ ಕಾನ್ವರ್ಸೇಷನ್ ನಡೀತಾ ಇರ್ತಲ್ಲಿ. ಅಂದ್ರೆ ಮಗನ್ನ ಸೇರ್ಸೋದು, ಅದು ಸೇರ್ಸೋದು ಅಂತ. ಅಂದ್ರೆ ಮನೇಲಿದ್ರೆ ಮಗ ನಂತರ ಆಗ್ಬಿಡ್ತಾನೆ ಅಂತ ನಮ್ಮ ಮಿಸಸ್ ಭಯ ಪಡ್ತಾರೆ. ಅದಕ್ಕೆ ಮಗನ್ನ ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಮಗನ್ನ ಯಾಕೆ ಹಾಸ್ಟೆಲ್ಗೆ ಹಾಕ್ತೀರಾ, ನನ್ನನ್ನೇ PG ಸೇರಿಸ್ಬಿಡು, ಭಾನುವಾರ ಚಿಕನ್ ಮಟನ್ ತಂದು ನನ್ನನ್ನೇ ನೋಡ್ಕೊಂಡು ಹೋಗ್ಬಿಡು, ನಾನು ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಂತ ಐಡಿಯಾಗಳು ಎಲ್ಲಿಂದ ಬರ್ತಂತ ಅಶ್ವಿನಿ ಮೇಡಮ್ ಅವರು ನಮ್ಮ ಕ್ಯಾಕ್ರಸ್ ಸುಧೀರ್ ಹತ್ರ ತುಂಬಾ ಫನ್ ಆಗಿ ಮಾತಾಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಡೈರೆಕ್ಟ್ ಕಿಚ್ಚ ಸಾರ್ ಬರ್ತಾರೆ. ಕಿಚ್ಚ ಸಾರ್ ಬಂದ್ಮೇಲೆ ಸಾಂಗ್ ಬರುತ್ತೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರು. ನನಗಂತೂ ಇದಕ್ಕಿಂತ ಇನ್ನೊಂದು ಮ್ಯೂಸಿಕ್ ಇದಲ್ಲ, ಆ ಮ್ಯೂಸಿಕ್ ಇದಲ್ಲ, ಆ ಮ್ಯೂಸಿಕ್ ತುಂಬಾ ಚೆನ್ನಾಗಿರುತ್ತೆ. ಹಳೆ ಸೀಸನ್ ಆಗ್ತಾ ಇದ್ರಲ್ಲ, ಕಿಚ್ಚ 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 ಅಂತ, ಅದೇ ಚೆನ್ನಾಗಿತ್ತು ನನಗಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಬಟ್ ಇದೇನೋ ಹೊಸದಾಗಿ ಹಾಕಿದ್ರೆ ಇರ್ಲಿ, ಮೂವಿ ಪ್ರಮೋಷನ್ ಏನೋ ಗೊತ್ತಿಲ್ಲ. ಇನ್ನು ಅದಾದ್ಮೇಲೆ ಆ ಮನೆಯವರ ಹತ್ರ ಎಲ್ಲ ಹತ್ರ ಮಾತಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಮನೆಯವರ ಹತ್ರ ಅಂತ ಬಂದಾಗ ಕೆಲವ್ರನ್ನ ಟಚ್ ಮಾಡ್ತಾರೆ. ಚಂದ್ರಪ್ರಭಾ ಅಂದ್ರೆ ಜೋಡಿಗಳನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದು, ಯಾರು ಏನಂತ ಜೋಡಿಗಳಲ್ಲಿ ಸೇರ್ಕೊಂಡಾಗ ಯಾರಿಗಾದ್ರು ಏನಾದ್ರು ಪ್ರಾಬ್ಲಮ್ ಇದೆ ಅಂತೆಲ್ಲ ಕೇಳಿದಾಗ ಮುಖ್ಯವಾಗಿ ನಮ್ಮ ಚಂದ್ರಪ್ರಭಾ ಅವರು ಹೇಳ್ತಾರೆ, ಇವರು ಇದು ಮಾಡ್ತಾರೆ, ಬಾತ್ರೂಮ್ ಅಲ್ಲೇ ಇರ್ತಾರೆ, ಮೇಕಪ್ ಮಾಡ್ಕೊಂತಾರೆ, ಹಂಗ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಅವ್ರ ಮೇಲೆ ಅವರು ಬ್ಲೇಮ್ ಮಾಡೋ, ಇವ್ರ ಮೇಲೆ ಇವ್ರು ಬ್ಲೇಮ್ ಮಾಡ್ತಾರೆ, ಅವ್ರ ಮೇಲೆ ಇವ್ರು ಬ್ಲೇಮ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಕಾವ್ಯ ಗಿಲ್ಲಿ ನಡಗು ಹೇಳ್ತಾರೆ ನಿಮ್ ಜೋಡಿ ಹೇಗಿತ್ತ ಅಂತ. ವಿಶೇಷವಾಗಿ ಇಲ್ಲಿ ನಮ್ಮ ಜಂಟಿಗಳು ಒಂಟಿಗಳಂತ ತಗೊಂಡಾಗ ಆ ಕಾನ್ಸೆಪ್ಟ್ ನೀವು ಮರ್ತು ಬಿಟ್ರಿ. ಕಾನ್ಸೆಪ್ಟ್ ಏನಿದೆ ನೀವು ಮಾಡ್ತಿರೋದೇನು, ಮುಖ್ಯವಾಗಿ ನಿಮ್ಮ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು. ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿದಾನೆ ಒಂದು ಕೂಡ ಗೆದ್ದಿಲ್ಲ ನೀವು ಅಂತೇಳಿ ಜಂಟಿಗಳಿಗೆ ಸಖತ್ತಾಗಿ ಕಿಚ್ಚ ಸಾರು ಕ್ಲಾಸ್ ಹೋಗಂತಾರೆ. ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿ ಸ್ಟಾರ್ಟಿಂಗ್ ಎಲ್ಲ ಕಿಚ್ಚ ಸಾರು ಒಂದು ಹಿಂಟ್ ಕೊಡ್ತಾರೆ ಏನಂತ ಹೇಳಿ,
ನಿಮ್ಮ ಅರ್ಧದಷ್ಟು ಜನ ಕಾಯ್ತಾ ಇದಾರಂತೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ನಾನು ಈಗಲೂ ಹೇಳ್ತೀನಿ, ಸುಮಾರಾಗಿ 3rd ವೀಕ್ ಒಳಗಡೆ 6 ಜನ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ. ಈ ವೀಕ್ ಆಲ್ರೆಡಿ 2 ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅದು ಅಪ್ಡೇಟ್ ಕೊಟ್ಟಿದ್ದೀನಿ, ಹೋಗಿ ಚಾನಲ್ ಇದೆ, ಹೋಗಿ ವಿಡಿಯೋ ಚೆಕ್ ಮಾಡಿ ನೋಡ್ಬೋದು ನೀವು. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ವೀಕ್ ಕೂಡ ಡಬಲ್ ಎಲಿಮಿನೇಷನ್ ಆಗೋ ಸಾಧ್ಯತೆ ತುಂಬಾ ಇದೆ. ಒಂಟಿ ಆದ್ರೆ ಒಬ್ರೇ ಹೋಗ್ತಾರೆ, ಜಂಟಿ ಆದ್ರೆ ಇಬ್ರು ಹೋಗ್ತಾರೆ. ಇನ್ನಿನ್ನ ಲಾಸ್ಟ್ 3rd ವೀಕ್ ಇಬ್ರು ಹೋಗ್ತಾರೆ. ಅಲ್ಲಿಗೆ ಸುಮಾರಾಗಿ 5 ರಿಂದ 6 ಜನ ಎಲಿಮಿನೇಟ್ ಆಗಿ ಹೋಗ್ತಾರೆ. ಇದೇ ಕಾರಣಕ್ಕೆ ನೀವು 5 ಜನ 6 ಜನ ಹೋದ್ರೆ ಇನ್ನು 5 ಜನ 6 ಜನ ಒಳಗಡೆ ಬರೋ ಚಾನ್ಸಸ್ ಹೈ ಇದೆ. ಯಾಕಂದ್ರೆ ನಾವು ಬಿಗ್ ಬಾಸ್ 125 ಡೇಸ್ ಆಡಿಸ್ತೀವಿ. ಆದ್ರೂ ನಾನು ಹೇಳ್ತಿರೋದು, ಶೋ ನಡೀತಾ ಇದೆ, 125 ಡೇಸ್ ಶೋ ನಡೀತಿದೆ. ಈ 3 ವೀಕ್ 25 ದಿನ ಕಳೆದ್ರೆ ಅಥವಾ 100 ದಿನ ಇರುತ್ತೆ. ಆ 100 ದಿನದಿಂದನೇ ಆಕ್ಚುಲಿ ಅವಾಗೇನೆ ಗೇಮ್ ಸ್ಟಾರ್ಟ್ ಆಗೋದು. ಯಾಕಂದ್ರೆ ಇದು ಒಂಟಿ ಜೋಡಿ ಅಂತ ಕಾನ್ಸೆಪ್ಟ್ ಹೋಗ್ತಾ ಇದೆ. 3 ವಾರಗಳ ನಂತರ ಆ ಕಾನ್ಸೆಪ್ಟ್ ಏನಿರಲ್ಲ. ಮನೆಗೆ ಕ್ಯಾಪ್ಟನ್ ಇರ್ತಾನೆ, ಆಟ ಇರುತ್ತೆ, ಟಾಸ್ಕ್ ಇರುತ್ತೆ, ಮಜಾ ಇರುತ್ತೆ, ಮಾತಿರುತ್ತೆ, ಜಗಳ ಇರುತ್ತೆ, ಲವ್ ಇರುತ್ತೆ, ಎಲ್ಲಾನು ಇರುತ್ತೆ ಅಂತ ಕಿಚ್ಚ ಸಾರು ಹಿಂಟ್ ಕೊಡ್ತಾರೆ ಅಲ್ಲಿರೋರ್ಗೆ. ಇದು ಸಖತ್ತಾಗಿತ್ತು. ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿನ ಕೇಳ್ತಾರೆ, ಕಾವ್ಯ ಚೆನ್ನಾಗಿತ್ತು ಪರವಾಗಿಲ್ಲ ಅಂತ. ಇವ್ರು ಅದಾದ್ಮೇಲೆ ಇವ್ರನ್ನ ಕೇಳ್ತಾರೆ, ಇವರು ಚಂದ್ರಪ್ರಭಾ ಅವರ ಜೋಡಿ ಸ್ಪೆಷಲ್ ಆಗಿತ್ತು ಹಾಗೆ ಅಂತ. ಇನ್ನು ನಮ್ಮ ಮಂಜು ಭಾಷಿಣಿ ಮತ್ತೆ ನಮ್ಮ ರಾಸಿಕ್ ಅವ್ರ ಜೊತೆ ನೀವು ಬಿಗ್ ಬಾಸ್ ಮನೇಲಿ ಏನ್ ಮಾಡಿದ್ರಿ, ಏನ್ ಮಾಡ್ತಾ ಇದ್ರಿ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಅವ್ರದೊಂದು ಅಣ್ಣ ತಂಗಿ ಅಂತ ಹೇಳು, ತಬ್ಬಲಿಗೆ ನೀ ತಬ್ಬಲೆಯಾ ಅನ್ನೋ ಸಾಂಗ್ ಬೇರೆ ಹಾಕ್ಬಿಡ್ತಾರೆ. ಸಾಂಗ್ ಹಾಕಿ ಅವ್ರಿಗೆಲ್ಲ ತೋರಿಸ್ತಾ ಇರ್ತಾರೆ. ಹಾಗೆ ಹೀಗೆ ಏನ್ ಮಾಡ್ತಾ ಇದ್ರು, ಬರೀ ಇವ್ರ ಕಾಲಿಗೆ ಮುಗಿಯೋದು, ಅಗ್ ಮಾಡೋದು, ಅಡಿಗೆ ಮಾಡೋದು, ನೀನ್ ಸಿಕ್ಕಿದ ಅದೃಷ್ಟ, ನಂಗೆ ಅದು ಅದೃಷ್ಟ, ಇದು ಅದೃಷ್ಟ ಅಂತ ಇದನ್ನೇ ಹೇಳ್ಕೊ ಅಂತ ಇರ್ತಾರೆ. ಇದು ಆಕ್ಚುಲಿ ನಡೆದಿದ್ದು ಅಂತ ಹೇಳಿ ಕಿಚ್ಚ ಸರ್ ಅಲ್ಲ, ಜೋಡಿಗಳಿಗೆ ಸಖತ್ತಾಗಿ ಕ್ಲಾಸ್ ತಗೊಂತಾರೆ. ಇನ್ನು ಅದಾದ್ಮೇಲೆ ಕ್ರ್ಯಾಕರ್ಸ್ ಹೇಳ್ತಾರೆ, ಆ ಗೇಮು ಗೊತ್ತಿರೋಂತ ನೀನ್ ನಾಟಕ ಮಾಡ್ತೀಯಾ, ನೀನ್ ನಾಟಕ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಕಿಚ್ಚ ಸರ್ ಸಖತ್ತಾಗಿ ರೂಪ್ತಾರೆ ಅಂತ ಹೇಳ್ಬೋದು. ಅದು ರಿಯಲ್ ಫ್ಯಾಕ್ಟ್ ಕೂಡ ನಾವು ಶೋ ನೋಡಿದಾಗಲೇ ಗೊತ್ತಾಗ್ತಾ ಇತ್ತು ಇವರು ನಟನೆ ಮಾಡ್ತಾರೆ ಅಂತ ಹೇಳಿ. ಇನ್ನು ಅದಾದ್ಮೇಲೆ ಉಸ್ತುವಾರಿ ಬಗ್ಗೆ ಲೆಕ್ಕ ಹಾಕ್ತಾರೆ. ಅಷ್ಟೊಂದು ಪೇಪರ್ ಎಲ್ಲ ಕೊಟ್ಟಿರ್ತಾರೆ, ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ನೀವು ಉಸ್ತುವಾರಿಗಳು ಕರೆಕ್ಟಾಗಿ ನೀಟಾಗಿ ಓದ್ಕೊಂಡು ಉಸ್ತುವಾರಿಗಳು ಮಾಡ್ಬೇಕು, ಉಸ್ತುವಾರಿತನ ಮಾಡ್ಬೇಕಲ್ಲ. ಅದ್ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ರ ಅಂತ ಹೇಳ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಅಭಿಷೇಕ್ ಮತ್ತೆ ಅಶ್ವಿನ್ ಅವರಿಗೆ ತಗೊಂತಾರೆ. ಏನ್ ಮಾಡ್ತಿದ್ರ, ಏನಕ್ಕೆ ಬಂದಿರಾ, ನೀವು ಏನಕ್ಕೆ ಆಟ ಆಡ್ತಾ ಇದ್ರ, ಸುಮ್ನೆ ಕಿರ್ಚಾಡೋದಲ್ಲ. ಕಿರ್ಚಾಡಿದ್ರೆ ಏನು ಅಂದ್ರೆ ಎಲ್ಲರಿಗೂ ಹೇಳ್ತಾರೆ, ಕೆಲವರು ಸುಮ್ನೆ ಕಿರ್ಚಾಡ್ತಾ ಇದ್ದೀರಾ, ಹಿಂಗೆ ಕಿರ್ಚಾಡ್ತಾ ಇದ್ರೆ ನಾನು ಶೋ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಒಂದು ಮಾತಲ್ಲಿ ಹೇಳ್ತಾರೆ. ಆಕ್ಚುಲಿ ನಡೆದಿದ್ದು ಅದೇ ಆಗ್ತಾ ಇದೆ ಕೂಡ ಅಲ್ಲಿ, ಆ ರೀತಿ ಆಗ್ತಾ ಇದ್ದು. ಇನ್ನು ಕೆಲವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದಂದ್ರೆ ನಮ್ಮ ಅಮಿತ್ ಅವ್ರಿಗೆ ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಕ್ರೀಮ್ ಶೋ ಆ ಶೋ ಈ ಶೋ ಅಂತ ಹೇಳ್ತಾ ಇದ್ರಿ. ಈಗ ಕರಿ ಬಸಪ್ಪ ಜೊತೆ ಜೋಡಿ ಹೇಗಿದೆ ಅಂತ ಇಲ್ಲಿ. ಯಾಕೆಂದ್ರೆ ಜೋಡಿ ಅಂತ ತಗೊಂಡಾಗ ಯಾರನ್ನ ಸೆಲೆಕ್ಟ್ ಮಾಡ್ಕೊಂತಾರ ಅನ್ನೋದೇ ಮುಖ್ಯ ಆಗಿರುತ್ತೆ. ಗಿಲ್ಲಿ ನಟ ಆಕ್ಚುಲಿ ಅಲ್ಲಿ ಕಾವ್ಯನ್ ಸೆಲೆಕ್ಟ್ ಮಾಡ್ಕೊಂತಾರೆ. ಒಂದ್ ವೇಳೆ ನಾನು ಏನಾದ್ರೂ ಅವನೇನಾದ್ರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನನಗೆ ಉಂಡ ಮೇಲೆ ಅವ್ರು ವಾಕಿಂಗ್ ಹೋಗ್ತಾರೆ, ನಾಯಿನ್ ಕರ್ಕೊಂಡು ಹೋಗೋದು, ಆ ರೀತಿಯಾಗಿ ಕರಿಬಸಪ್ಪನ ಕರ್ಕೊಂಡು ಹೋಗ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಅವರಿಗೆ, ನೀವು ರಾಜ ಮಾತೆಯಿಂದ ಅದೇ ಕಟ್ಔಟ್ ಇರುತ್ತಲ್ಲ, ರಾಜಮಾತೆ, ರಾಜರು, ಯುವರಾಜರು ಅಂತ ಇರುತ್ತಲ್ಲ, ಆ ರೀತಿ ಮಾಡ್ಕೊ ಅಂತ ನಿಮ್ಗೆ ಹೇಳಿದ್ಯಾರು? ನಿಮ್ಮ ತನ ಎಲ್ಲಿದೆ? ಈಗ ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್, ನಿಮ್ಮ ಸ್ಪೆಷಲ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ನಿಮ್ದು ಇದಾಗಿರ್ಬೋದು, ನಿಮ್ದು ಎಲ್ಲಿದೆ, ನೀವು ಏನ್ ಮಾಡ್ತಾ ಇದೀರಾ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಕಿಚ್ಚ ಸಾರು. ಇನ್ನು ಅದಾದ್ಮೇಲೆ ಆ ಮನೆಯಲ್ಲಿ ಕೆಲವು ಎಡವಟ್ಟುಗಳಾಗಿರೋ ಬಗ್ಗೆ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಇದೆ. ಫಸ್ಟ್ನೇ ವಾರ ಅಂತ ಸುಮ್ಮನೆ ಬಿಡ್ತಾ ಇದೀನಿ ಅಂತ ಹೇಳ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಲ್ಲ, ಪ್ರೋಮೋದಲ್ಲಿ ಇರೋ ಗತ್ತು ಎಪಿಸೋಡ್ ಅಲ್ಲಿ ಇರ್ಲಿಲ್ಲ ಅಂತ, ಅದೇ ರೀತಿ ಅನಿಸ್ತಾ ಇತ್ತು. ಯಾಕಂದ್ರೆ ಅಷ್ಟೊಂದು ಒಳಗಡೆ ಹೋಗಿ ಮಾಡಿಲ್ಲ. ಅಶ್ವಿನ್ ಅವರಿಗೆ ನನ್ಗನ್ಸಿಬಿಟ್ಟೆ ಕ್ಲೀನ್ ಚೀಟ್ ಕೊಡ್ತಾರೋ, ಯಾಕಂದ್ರೆ ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ರಾಜಮತನದಲ್ಲಿ ನೀವು ಕಾಣಿಸ್ಕೊಂಡು ನೀವು ಒಬ್ರೇನೆ ಅಂತ. ಇನ್ನು ಜಾಹ್ನವಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಟಚ್ ಮಾಡಲ್ಲ. ಸರ್ ಯುವರಾಣಿ ಆಗಿದ್ದೆ ನಾನು, ಪೇಂಟ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಮಿದ್ದೆ, ಅದೇ ತರ ಕಾಣ್ತಾ ಇದ್ದೆ ಅಂತಾರೆ. ಇನ್ನು ಮಲ್ಲಮ್ಮ ಮತ್ತೆ ನಮ್ಮ ಧ್ರುವಂತ ಅವ್ರ ಬಗ್ಗೆನೆ ತುಂಬಾ ಓಡುತ್ತೆ. ನನಗೆ ಅನ್ಸಿದ್ದು ಮಲ್ಲಮ್ಮ ಅವರು ಇನ್ನೋಸೆಂಟ್ ಇದ್ದಾರೆ. ಇನ್ನೋಸೆಂಟ್ ಅದು ಗೇಮ್ ಸ್ಟ್ರಾಟಜಿ ಅಂತ ಹೇಳಕ್ ಹೋಗ್ಬಿಡ್ರಿ, ಯಾರು ಕಮೆಂಟೇ ಮಾಡ್ಬಿಡ್ರಿ. ಗೇಮ್ ಸ್ಟ್ರಾಟಜಿ ಅಂತಲ್ಲ, ಅವ್ರು ಇನ್ನೋಸೆಂಟ್ ಇದ್ದಾರೆ. ಇಲ್ಲಿ ಧ್ರುವಂತ ಅವರು ಕೂಡ ಅಷ್ಟೊಂದು ಅವ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡ್ಲಿ, ಸಹಾಯ ಮಾಡ್ಲಿ, ಅದು ಮಾಡ್ಲಿ. ಬಟ್ ಕಿಚ್ಚ ಸರ್ ಹೇಳಿ ಸರಿ ಇದೆ, ಅವ್ರದೇನೇ ಅವ್ರಿಗೇನೆ ಇರ್ಕಂತ ಅವ್ರ ಸುತ್ತಾನೇ ಇತ್ತ ಅಂತ. ನಿಮ್ಮ ಗೇಮ್ ಎಲ್ಲಿದೆ? ನೀವು ಮಲ್ಲಮ್ಮ ಅವ್ರಿಗೆ ಹೇಳ್ಬಿಡಿ. ಯಾಕಂದ್ರೆ ಅವ್ರು ಹೇಳ್ತಾರೆ, ಮಲ್ಲಮ್ಮ ಅವ್ರಿಗೆ ಗೆಲ್ಸ್ತೀರ ನೀವು ಅಂದ್ರೆ, ನಾವು ಇಬ್ರಲ್ಲಿ ಯಾರನ್ನ ಗೆಲ್ಲ ಅಂದ್ರೆ ಮಲ್ಲಮ್ಮ ಗೆಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಕರೆಕ್ಟ್ ಅಲ್ಲ. ಆಲ್ರೆಡಿ 11 ಸೀಸನ್ಗಳು ಕಳೆದಿವೆ. ಬಿಗ್ ಬಾಸ್ ಶೋ ಹೇಗಿರುತ್ತೆ, ಬಿಗ್ ಬಾಸ್ ಹೇಗೆ ಆಡ್ಬೇಕು, ಹೇಗೆ ಆಡ್ತಾರೆ ಕಂಟೆಸ್ಟೆಂಟ್ಗಳು, ಸ್ಪರ್ಧಿಗಳು ಅಂತ ಎಲ್ಲರಿಗೂ ನೋಡೋರಿಗೆ ಗೊತ್ತಿದೆ. ನೀವೇನೋ ದಾನ ಧರ್ಮ ಮಾಡಿ, ನೀವೇನೋ ಸಹಾಯ ಮಾಡಿ, ನೀವೇನೋ ಇದು ಮಾಡಿ
ಹೋದ್ರೆ ಒಳಗಡೆ ಪ್ರೇಕ್ಷಕರು ನಿಮ್ಮನ್ನ ಇಷ್ಟಪಡಲ್ಲ, ಅದು ಕ್ಲಿಯರ್ ಕಟ್ ಆಗಿ ಕೂಡ ಗೊತ್ತಾಗುತ್ತೆ. ಆದ ಕಾರಣ ಇದೆಲ್ಲ ಬಿಟ್ಟು ನೆಟ್ ಆಟ ಆಡೋದು ಕಲೀರಿ ಅಂತೇಳಿ ಕಿಚ್ಚ ಸರ್ ಸ್ವೀಟ್ ವಾರ್ನಿಂಗ್ ಕೊಟ್ಟಂಗೆ ಕೊಡ್ತಾರೆ. ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ಕೆಲವ್ರನ್ನ ಮಾತಾಡ್ಸಿಲ್ಲ. ಅಂದ್ರೆ ಕರೆ ಬಸಪ್ಪ ಆಗಿರ್ಬೋದು, ಅಮಿತ್ ಆಗಿರ್ಬೋದು, ತುಂಬಾ ಜನನ ಜಾಹ್ನವಿ ಆಗಿರ್ಬೋದು, ನಮ್ಮ ಮಂಜು ರಾಶಿ ಆಗಿರ್ಬೋದು, ರಾಸಿಕ್ ಆಗಿರ್ಬೋದು, ಅಶ್ವಿನ್ ಅಭಿಷೇಕ್ ಆಗಿರ್ಬೋದು, ನಿನ್ನ ಕಾನ್ವರ್ಸೇಷನ್ ನಡೆದಿದ್ದೆ ಸುಧೀರ್ ಹತ್ರ, ಅಮಿತ್ ಹತ್ರ, ಗಿಲ್ಲಿ ಹತ್ರ, ಅಶ್ವಿನಿ ಗೌಡ ಹತ್ರ, ಆಮೇಲೆ ಬೆಳ್ಳಣಿಕೇಶ್ನ ಹತ್ರ ಅವ್ರ ಹತ್ರ ಮಾತ್ರನೇ ತುಂಬಾ ಕಾನ್ವರ್ಸೇಷನ್ ಆಗಿರುತ್ತೆ. ಯಾಕಂದ್ರೆ ಮನೇಲಿ ನಡೆದಿರೋದೆ ಆ ವಿಷಯಗಳು. ಒಂದಂತ ಇಂಟ್ ಕೊಡ್ತಾರೆ. ಇಂಟ್ ಕೊಡೋದು ಏನಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಆ ರೀತಿ ಆಗಿತ್ತು. ಇನ್ನ ನಮ್ಮ ರಕ್ಷಿತಾ ಶೆಟ್ಟಿ ಸ್ಟೇಜ್ ಮೇಲೆ ಬರ್ತಾರೆ. ಅದೆಲ್ಲ ಬಂದಾದ್ಮೇಲೆ ಎಲ್ಲರೂ ಕಿಚ್ಚ ಸರ್ ಹೇಳ್ತಾರೆ ಮುಂದಿನ ಸಲದಿಂದ ಚೆನ್ನಾಗಿ ಆಟ ಆಡ್ರಿ ಅಂತ. ಇನ್ನು ಅದಾದ್ಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಸ್ಟೇಜ್ ಮೇಲೆ ಬರ್ತಾರೆ. ಆ ಸ್ಟೇಜ್ ಮೇಲೆ ಬಂದ್ಮೇಲೆ ಅವರು ಮಾತಾಡೋದು ಕನ್ನಡ ಒಂದ್ ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ಕಿಚ್ಚ ಸರ್ ಅರ್ಥ ಆಯ್ತು ಅಂತಾರೆ. ಇವ್ರು ನೋಡಿದ್ರೆ ಅಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಹೆಲ್ಪ್ ಮಾಡಿದೆ ಅಶ್ವಿನಿ ಗೌಡ ಅಂತದ್ರಲ್ಲಿ ಇವ್ರು ಅಶ್ವಿನಿ ಗೌಡ ನಾನು ಹೊರಗೆ ಹಾಕಿದ್ರು, ಅಶ್ವಿನಿ ಗೌಡನೇ ನಾನು ಇದು ಕಳಿಸಿರೋ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಸ್ವಲ್ಪ ಎಲ್ಲೋ ರಾಂಗ್ ಅನಿಸ್ತಾ ಇತ್ತು. ಯಾಕಂದ್ರೆ ಅವ್ರ ಮನೆಯಿಂದ ಹೋಗ್ಲಿ ಅಂತ ಹೇಳಿದ್ದು ಜಾಹ್ನವಿ ಅವರು, ಅವಕಾಶ ಕೊಡೋಣ ಅಂತ ಹೇಳಿದ್ದು ನಮ್ಮ ಅಶ್ವಿನಿ ಗೌಡ ಅವರು. ಏಜ್ ಇದೆ, ಎಲ್ಲ ಏಜಲ್ಲಿ ಇದೀವಿ, ಚಿಕ್ಕ ಏಜಲ್ಲಿ ಯಾರು ಇಲ್ಲ, ಈ ಹುಡುಗಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡಿದ್ದು, ಸಹಾಯ ಮಾಡಿದ್ದು. ಅಂತಾರನೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ಅಶ್ವಿನಿ ಗೌಡ ಸರಿ ಇಲ್ಲ, ನಂಗೆ ಹೆಲ್ಪ್ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ರು. ಇನ್ನೊಬ್ರು ಕ್ರ್ಯಾಕರ್ಸ್ ಇದ್ರೆ ವೈಟ್ ಶರ್ಟ್ ಆಗಿರ್ತಾರೆ, ಅವ್ರು ಕೂಡ ಅವ್ರನ್ನ ಸಪೋರ್ಟ್ ಮಾಡಲ್ಲ. ಆಮೇಲೆ ಧ್ರುವಂತ್ ಅವ್ರನ್ನ ಇದು ಮಾಡ್ತಾರೆ, ಧ್ರುವಂತ್ ಹೀಗ್ ಮಾಡಿದ್ರು ಹಾಗ್ ಮಾಡಿದ್ರು ಅಂತ ಧ್ರುವಂತ್ ಹೇಳ್ತಾರೆ. ಅವ್ರು ಯಾರು ಸ್ಟ್ಯಾಂಡ್ ತಗೊಳ್ಳಿಲ್ಲ ನನಗೋಸ್ಕರ, ಕೇವಲ ಸೆಂಡ್ ಅಪ್ ಮಾಡಕ್ ಮಾತ್ರ ಬಂದಿದ್ರು. ನಾನು ಈಗ ಹೋಗಿ ಸ್ಟ್ಯಾಂಡ್ ತಗೊಂಡು ನನಗೆ ಏನ್ ಕೇಳ್ತೀನಿ, ನಾನು ಏನಿದೆ ಅದೇನೇ ಡೈಲಾಗ್ ಬರೀ ಹೇಳ್ತಾರೆ, ಡೋಂಟ್ ಜಡ್ಜ್ ಎ ಬುಕ್ ಕವರ್ ಅಂತ. ಬುಕ್ ಒಳಗಡೆ ಏನಿದೆ ಅಂತ ಅದು ನೋಡಬೇಕು, ಮೇಲೆ ಕವರ್ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ಗೆ ಅನ್ಸಿದ್ದಂತೂ ನಿಜ ಹೇಳ್ತೀನಿ ಓವರ್ ಕಾನ್ಫಿಡೆನ್ಸ್ ಅನಿಸ್ತು. ಯಾಕಂದ್ರೆ ಆ ಬಿಗ್ ಬಾಸ್ ಮನೆ ಒಳಗಡೆ ಒಂದಿನ 2 ದಿನ ಇದ್ಮೇಲೆ ಗೊತ್ತಾಗೋದು ಅಲ್ಲಿನ ವಾತಾವರಣ, ಅಲ್ಲಿನ ಮೂಡ್ ಆಫ್, ಅಲ್ಲಿನ ಒಂದು ಭೂಮ್ ಅಂಬೋದು ಹಂಗೆ ಗೊತ್ತಾಗೋದು. ಅದು ಸ್ಟೇಜ್ ಮೇಲೆ ಎಲ್ಲರೂ ಮಾತಾಡ್ತಾರೆ, ಬಟ್ ಅಲ್ಲಿ ಹೋದ್ಮೇಲೆ ನಿಜ ಅದೇನೋ ಗೊತ್ತಾಗುತ್ತೆ. ಓವರ್ ಆಲ್ ಆಗಿ ಎಪಿಸೋಡ್ ನಿನ್ನ ಕಿಚ್ಚ ಸಾರು ಕೆಲವ್ರಿಗೆ ಆಶಾಗಿ ಮಾತಾಡಿದ್ರು, ಕೆಲವ್ರಿಗೆ ಒತ್ತು ಕೊಟ್ರ ಅಂತೆಲ್ಲ ಕೂಡ ಅನ್ಸುತ್ತೆ. ಧನುಷ್ ಗೌಡನ ಅದೇ ಟಚ್ ಮಾಡಲಿ ಅನ್ಸುತ್ತೆ. ಧನುಷ್ ಗೌಡ ಹತ್ರ ಮಾತಾಡಿದ್ರ ಅಂತ ಅನಿಸ್ತಾ ಇತ್ತು. ಯಾಕೋ ಸ್ವಲ್ಪ ಲೋ ಆಯ್ತು ಅವ್ರದ್ದು ಆಟ ಅಂತ ಅನಿಸುತ್ತೆ. ಇಲ್ಲಿ ಜಂಟಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾರೆ, ಜೋಡಿಗಳಿಗೆ ಇನ್ನು ಆಟ ಆಡಬೇಕು, ತುಂಬಾ ಕಷ್ಟ ಇದೆ ನಿಮ್ಗೆ ಅಂತೆಲ್ಲ ಹೇಳ್ತಾರೆ. ಮುಂದಿನ ವೀಕಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟಾಸ್ ಕೂಡ ಇರುತ್ತೆ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಈ ಸೀಸನ್ ಆ ರೀತಿಯಾಗಿತ್ತು. ನಾನು ಕ್ಲಿಯರ್ ಕಟ್ ಆಗಿ ಕೇಳ್ತೀನಿ, ನೀವಾಗಿದ್ರೆ ಕಿಚ್ಚ ಸರ್ನ ಏನ್ ಕ್ವಶನ್ ಮಾಡ್ತಾ ಇದ್ರಿ, ನಿಮ್ಗೆ ಎಪಿಸೋಡ್ ನೋಡಿದಾಗ ಏನು ಅನ್ಸಂತ ಒಂದು ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. DDTV ಕನ್ನಡ ಅಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ನಾನು ಮಾಡಿರೋ ವಿಡಿಯೋಗಳು, ಅಪ್ಡೇಟ್ಗಳು, ಫೋಟೋಗಳು, ವಿಡಿಯೋಸ್ಗಳು ಅಫಿಷಿಯಲ್ ಆಗಿ ಸಿಗ್ತಾ ಇರುತ್ತೆ. ಹಾಗೇನೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಹೋಗಿ ಜಾಯಿನ್ ಆಗಿ. ಇನ್ಸ್ಟಾಗ್ರಾಮ್ ಅಲ್ಲಿ DDTV ಕನ್ನಡ ಅಂತ, ಅಲ್ಲಿ ಇದಕ್ಕಿಂತ ಮುಂಚೆನೆ ಬೇಗ ಅಪ್ಡೇಟ್ ಸಿಗ್ತಾ ಇರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ